NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಗಂಡ ಸತ್ತ 20 ದಿನಕ್ಕೆ ಹಸೆಮಣೆ ಏರಿದ್ಲು ಹೆಂಡತಿ. ಪರಮೇಶನನ್ನ ಪರಲೋಕಕ್ಕೆ ಕಳುಹಿಸಿದ್ದು ಇವಳೇನ? ಪತಿ ಸಾವನ್ನಪ್ಪಿದ ಕೆಲವೇ ದಿನಗಳಲ್ಲಿ ಪತ್ನಿ ಮತ್ತೊಂದು ಮದುವೆಯಾಗಿದ್ದು ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ದಾಸರಹಳ್ಳಿಯಲ್ಲಿ 50 ವರ್ಷದ ಪರಮೇಶ್ ಎಂಬುವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದೀಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಹೂತ ಹೆಣವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದು ಹೆಂಡತಿ ಮೇಲೆಯೇ ಕುಟುಂಬಸ್ಥರಿಗೆ ಅನುಮಾನಗಳು ಮೂಡುತ್ತಾ ಇದೆ. ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ಜನವರಿ 30ನೇ ತಾರೀಕಿನಂದು 50 ವರ್ಷದ ಪರಮೇಶ್ ಅನ್ನಂಥವರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಪತಿ ಮೃತಪಟ್ಟ ಕೆಲವೇ ದಿನಗಳಲ್ಲಿ ಪತ್ನಿ ಮತ್ತೊಬ್ಬರ ಜೊತೆಯಲ್ಲಿ ಹಸಮಣೆ ಏರಿದ್ದಾಳೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇಬ್ಬರ ಮದುವೆ ಫೋಟೋಗಳು ಹೊರಗಡೆ ಬರ್ತಿದ್ದ ಹಾಗೆ ಮೃತನ ಕುಟುಂಬಸ್ಥರಿಗೆ ಅನುಮಾನ ಮೂಡಿದ್ದು ಇದೀಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮೃತನ ಪತ್ನಿ ಮದುವೆ ಮಾಡಿಕೊಂಡ ಬಳಿಕ ಗೊಂದಲಕ್ಕೆ ಒಳಗಾದ ಪರಮೇಶನ ಸಹೋದರಿ ಇದೀಗ ಅಣ್ಣನ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ದೂರನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರು ಶವ ಸಂಸ್ಕಾರ ಮಾಡಿದ ಜಾಗದಿಂದ ಪರಮೇಶ್ ಅವರ ಮೃತದೇಹವನ್ನ ಹೊರಗಡೆ ತೆಗೆದಿದ್ದಾರೆ. ಪರಮೇಶ್ ಮೃತಪಟ್ಟ 23 ದಿನದ ಬಳಿಕ ಶವ ಹೊರಗೆ ತೆಗೆದು ಪರೀಕ್ಷೆಯನ್ನು ನಡೆಸಲಾಗಿದೆ. ಜನವರಿ 30ನೇ ತಾರೀಕು ಹೃದಯಾಘಾತದಿಂದ ಪರಮೇಶ್ ಮೃತಪಟ್ಟಿದ್ದ ಅಂತ ಹೇಳಲಾಗಿದ್ದು ಮೃತಪಟ್ಟ ದಿನವೇ ಕಾರ್ಯವನ್ನ ಮಾಡಿ ದೇಹವನ್ನ ಮಣ್ಣಿನಲ್ಲಿ ಹೂತು ಹಾಕಿದ್ರು. ಇದೀಗ ಮೃತದೇಹವನ್ನ ಹೊರಗಡೆ ತೆಗೆಯಲಾಗಿದೆ. ಗಂಡ ಸತ್ತ ಕೆಲವೇ ದಿನಗಳಲ್ಲಿ ಹೆಂಡತಿ ಬೇರೊಂದು ಮದುವೆ ಆಗಿರುವಂತಹ ವಿಚಾರ ತಿಳಿದು ಪರಮೇಶ್ನ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗಿದ್ದಾರೆ. ಪರಮೇಶ್ ಸಾವಿನ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಪೊಲೀಸರಿಗೆ ದೂರನ್ನ ನೀಡಿದ್ದು ಪರಮೇಶ್ ಮೃತಪಟ್ಟಾಗ ಆತನ ಮೂಗಿನ ಪಕ್ಕದಲ್ಲಿ ಗಾಯಗಳಾಗಿತ್ತು. ಅಲ್ಲದೆ ಗುಪ್ತಾಂಗ ಊದಿದ್ದ ಬಗ್ಗೆ ಕೂಡ ದೂರಿನಲ್ಲಿ ದಾಖಲು ಮಾಡಲಾಗಿದೆ. ಪರಮೇಶನ ಪತ್ನಿ ಇದೇ ತಿಂಗಳ 19ನೇ ತಾರೀಕಿನಂದು ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ಹೇಳಲಾಗಿದೆ. ಮದುವೆ ಫೋಟೋಗಳನ್ನ ಕಂಡು ಮೃತನ ಸಹೋದರಿ ಹೆಬ್ಬೂರು ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ದೂರಿನ ಹಿನ್ನೆಲೆಯಲ್ಲಿ ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆದಂತಹ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ವರದಿ ಬಂದ ಬಳಿಕ ಪರಮೇಶ್ ಸಾವಿನ ಅಸಲಿ ಕಾರಣ ಏನು ಅನ್ನುವಂಥದ್ದು ಪತ್ತೆಯಾಗಲಿದೆ. ಈ ಒಂದು ಮಾಹಿತಿಗೆ ಸಂಬಂಧಿಸಿದ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್